ನೇತಾಜಿ ನಗರನ ಒಂದು ಲೆಕ್ಕ ನೋಡೋಕೆ ಮಲತಾಯಿ ಥರ ನೋಡ್ತಾ ಇದ್ದಾರೆ. 2 ಕೈನಲ್ಲೂ ತೊಗೊಂಡು ಬರ್ತಾರೆ. ಈ ಕೈನಲ್ಲಿ ಒಂದು ಈ ಕಡೆ ಎಸಿತಾರೆ, ಈ ಕೈನಲ್ಲಿ ಈ ಕಡೆ 10-15 ಮನೆಗಳಿಗೆ ಬದುಕಲಿಕ್ಕೆ ಅಸಾಧ್ಯವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಈ ಆಟೋಗಳು ಯಾರಾದರೂ ಪಾಪ ಕರೆದ್ರೆ ನಿಮ್ಮ ಲೇಔಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ. ಕಸಗಳೆಲ್ಲ ನೀವೇ ನೋಡಿದಿರ ಪತ್ರಕರ್ತರು, ಯಾವ ರೀತಿ ಇದೆ. ಈ ಸ್ವಚ್ಛ ಭಾರತ ಎಲ್ಲಿ ಬರ್ತದೆ? ನೇತಾಜಿ ನಗರ ಈ ಬಡಾವಣೆ ಆಗಲೇ ಕಳೆದ 30 ವರ್ಷಗಳಾಯಿತು. 30 ವರ್ಷದಲ್ಲಿ ಬಡಾವಣೆ ಸ್ಥಾಪನೆ ಮಾಡಿದಾಗಂತೂ ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ನಾವುಗಳೆಲ್ಲ ಅಪೇಕ್ಷೆ ಪಟ್ಟು ಈ ಬಡಾವಣೆನ ಆಯ್ಕೆ ಮಾಡಿಕೊಂಡ್ರು. ದಿವಸ ಕಳೆದಂಗೆ ಏನಾಯಿತು, ಈ ಬಡಾವಣೆ ಯಾರ ಕಣ್ಣಿಗೂ ಬೀಳ್ದಂಗೆ ಆಗೋಯ್ತು. ಈಗ ಇಷ್ಟೆಲ್ಲ ಆದರೂ ಕೂಡ ಈ ಬಡಾವಣೆಯಲ್ಲಿ ರಸ್ತೆ ಅಂತ ಒಂದು ರಿಪೇರಿಯಾಗಿ ಕಳೆದ 25 ವರ್ಷ ಆಗಿದೆ. ಒಂದು ಸಾರಿ ರಸ್ತೆ ರಿಪೇರಿ ಮಾಡಿದ್ರು. ಆ ಗಣಪತಿ ದೇವಸ್ಥಾನ ಇದೆಯಲ್ಲ, ಅದ್ರ ಸುತ್ತ ಮಾತ್ರ ಅಷ್ಟು ಮಾಡಿ ಉಳಿದಿದ್ದೆಲ್ಲ ಬಿಟ್ಟು ಮುಂದಿನ ಕಾರ್ಯಕ್ರಮ ಎಲ್ಲ ಆಗಿದೆ ಅಂತ ಅಂದು ಅದೇನೇನೋ ಜನಗಳಿಗೆ ಹೇಳಿದ್ರು. ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ನಾವು ಯಾರು ಅದನ್ನು ಯಾವ ಕ್ಷೇತ್ರಕ್ಕೆ ಬರುತ್ತೆ ನಿಮ್ಮ ಶಾಸಕ? ಇದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ನೇತಾಜಿ ನಗರ ಇದು ನಮ್ಮ ಶಾಸಕರನ್ನ ಈಗ ಕಳೆದ 2 ವರ್ಷದ ಹಿಂದೆ ನಾವು ಎಲ್ಲ ಹೋಗಿ ನಿವಾಸಿಗಳು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಇದೇ ಪಾರ್ಕ್ ಒಳಗಡೆಯಲ್ಲಿ ಅವರಿಗೆ ಪರಿಸ್ಥಿತಿ ಎಲ್ಲ ವಿಶದವಾಗಿ ತಿಳಿಸಿ ಉದ್ಘಾಟನಾ ಸಮಾರಂಭ ಅಂತ ಒಂದು ಸಮಾರಂಭನೂ ಮಾಡಿದ್ವಿ. ಅದರಲ್ಲಿ ಅವತ್ತಿನ ಶಾಸಕರು ಬಹಳ ಹುಮ್ಮಸ್ಸಿನಿಂದ ಇದೊಂದು ಮಾದರಿಯಾದಂಥ ಬಡಾವಣೆನ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆನ ಕೊಟ್ಟರು. ಅದು ಆಶ್ವಾಸನೆ ಕೊಟ್ಟ ಮೇಲೆ ನಾವೆಲ್ಲ ನಿವಾಸಿಗಳು ಸುಮಾರು ಒಂದು 5-6 ಸರಿ ಹೋಗಿ ಭೇಟಿ ಮಾಡಿದ್ವಿ. ಆದರೆ ಸರ್ಕಾರದಿಂದ ಅದು ಏನಾಗಿದೆಯೋ ಗೊತ್ತಿಲ್ಲ. ಇದು ಸೂಕ್ತವಾದಂಥ ನಿಮಗೆ ನಾನು ಅಂತಿಮವಾಗಿ ಏನು ಹೇಳೋಕ್ಕಾಗೋದಿಲ್ಲ. ಇದು ನನ್ನ ಈಗ ಇದು ಮೂಡಾಗೂ ಸೇರಿಲ್ಲ ಐತೆ. ಗ್ರಾಮ ಪಂಚಾಯತಿ ಏನು ಯಾವ ಪಟ್ಟಣ ಪಂಚಾಯತ್ ಇಲ್ಲ, ಮೂಡ ಇಲ್ಲ, ಅನಾಥವಾಗಿದೆ ಈ ಸೈಟ್. ಇದು ಈ ಏರಿಯಾ ಅದನ್ನು ನಾನು ಸರಿ ಮಾಡಿಕೊಡಿ ಅಂತ ಅಂದು ಎಲ್ಲ DC ಅವ್ರನ್ನ ಭೇಟಿ ಮಾಡಿದ್ವಿ. ಮೂಡಾಗ ಆಫೀಸಿಗೆ ಹೋದ್ವಿ. ಮೂಲಭೂತವಾಗಿ ಕುಡಿಯೋ ನೀರು ಅವೆಲ್ಲ ಸಿಗ್ತಾ ಇದೆಯಾ? 2 ವರ್ಷದಿಂದ ನೀರಿಗಂತೂ ತೊಂದರೆ ಇಲ್ಲ. ಅದು ನಮ್ಮ ಬಡಾವಣೆಯವರೇ ಸೇರಿಕೊಂಡು ಇಲ್ಲೊಂದು ಟ್ಯಾಂಕ್ ಮಾಡಿದ ಮೇಲೆ ನೀರಿಗೇನು ತೊಂದರೆ ಇಲ್ಲದ ರೀತಿಯಲ್ಲಿ ನಾವಿದೆ. ಡ್ರೈನ್ ಇಲ್ಲ, UGD ಇಲ್ಲ, ಡ್ರೈನ್ ಇಲ್ಲ ಸರ್. ಈ ನಿವಾಸಿಗಳೇ ಸುರಿತಾ ಇದ್ದಾರೆ. ಆಮೇಲೆ ಕೆಲವು ಹೋದ್ರಲ್ಲ ಮೋಟರ್ ಸೈಕಲ್ ಕೆಲವರು ಹಂಗೆ 2 ಕೈನಲ್ಲೂ ತೊಗೊಂಡು ಬರ್ತಾರೆ. ಈ ಕೈನಲ್ಲಿ ಒಂದು ಈ ಕಡೆ ಎಸಿತಾರೆ, ಈ ಕೈನಲ್ಲಿ ಈ ಕಡೆ ಎಸಿತಾರೆ. ನಿರರ್ಗಳವಾಗಿ ಹೋಗ್ತಾರೆ. ಅವ್ರನ್ನೇನು ತರೋದು ಕೇಳಿದ್ರು ಕೂಡ ಸ್ಪಂದಿಸೋದಿಲ್ಲ ಯಾರನ್ನು. ಅದೆಲ್ಲ ವಿದ್ಯಾವಂತರು, ಜವಾಬ್ದಾರಿ ಇರೋರು. ಆದರೂ ಕೂಡ ಅದು ನಾವೀಗ ಅಸಹಾಯಕರಾಗಿದ್ದೀವಿ ಆ ವಿಚಾರದಲ್ಲಿ. ಇಲ್ಲ, ಅವರು 2 ಸಾರಿ ನಾವು ಮತ್ತೆ ಹೋಗಿ ಭೇಟಿ ಮಾಡಿದ್ವಿ. ಅವರು ಕೂಡ ಇದಕ್ಕೆ ಸ್ಪಂದಿಸಿದ್ರು. ಆದರೆ ಏನು ಮಾಡೋದು, ಆರ್ಥಿಕವಾಗಿ ನನ್ನ ಮುಗ್ಗಟ್ಟಿನಿಂದ ನಾನು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ, ಫಂಡ್ಸ್ ರಿಲೀಸ್ ಆಗಿಲ್ಲ ಅಂತಕ್ಕಂಥ ಒಂದೇ ಒಂದು ಇದನ್ನು ಹೇಳ್ಕೊಂಡು ಬಂದ್ವಿ. ನಾವು ಪಾಪ ಎಷ್ಟು ಸಾರಿ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಅಂತ ಅಂದು ನಾವು ಪದೇ ಹೋಗೋದನ್ನು ಕೂಡ ನಿಲ್ಲಿಸ್ಬಿಡ್ತೀವಿ. ಇದು ಪರಿಸ್ಥಿತಿ ಇಷ್ಟಾಗಿ ಇವತ್ತು ಒಂದು ಮೋಟರ್ ಸೈಕಲಲ್ಲಿ ಓಡಾಡೋದಕ್ಕೂ ಕಷ್ಟ ಆಗಿದೆ. ಇವತ್ತು ಆ ಪರಿಸ್ಥಿತಿ ಆಗಿದೆ. ನಮಗೆ ಮೂಲಭೂತವಾಗಿ ಏನು ಬೇಕು, ರಸ್ತೆ ಬೇಕು ಸರ್. ನಾವು ಸರ್ಕಾರದಲ್ಲಿ ನಾವಿನ್ನೇನೆಲ್ಲ ರಿಟೈರ್ಡ್ ಅಫಿಷಿಯಲ್ಸು, ನಾವು ಹೋಗಿ ಒಂದು ರೆಪ್ರೆಸೆಂಟೇಷನ್ ಕೊಡ್ಬೋದು ಅಥವಾ ಕೇಳ್ಕೊಬೋದು. ಅದಕ್ಕೆ ಅವ್ರು ಸ್ಪಂದಿಸಿದ್ರೆ ಭಾಳ ಒಳ್ಳೆಯದು. ನಾವು ಯಾವುದು ರಾಜಕಾರಣ ಮಾಡಿಕೊಂಡು ಇಲ್ಲಿ ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇದು ಎಲ್ಲ ಅಫಿಷಿಯಲ್ಸ್ ಆದ್ದರಿಂದ ಯಾರು ಮುಂದೆ ಹೋಗೋದಕ್ಕೂ ಕೂಡ ಸ್ವಲ್ಪ ಹಂಚಿಕೊಂತಾರೆ. ಸರ್, ಈಗ ಇದು ನೇತಾಜಿ ನಗರ ಬಡಾವಣೆ ಅಂತ ಇದೆ. ಪೊಲೀಸ್ ನೌಕರರ ಸಂಘದಿಂದ ಗೃಹ ನಿರ್ಮಾಣ ಸಂಘದಿಂದ ಆದಂಥ ಬಡಾವಣೆ 30 ವರ್ಷಗಳು ಕಳೆದಿದೆ. ಆದರೆ 30 ವರ್ಷ ಕಳೆದಿದ್ರೂ ಸಹ ಈ ಬಡಾವಣೆಯಲ್ಲಿ ಯಾವುದೇ ಮೂಲಭೂತವಾದ ಸೌಕರ್ಯಗಳು ಇಲ್ಲ. ಮೊದಲನೇ ತೊಂದರೆ ಇರೋದೇನು ಅಂದರೆ ನಮಗೆ UGD ಪ್ರಾಬ್ಲಮ್ಮು. ಈ ಬಡಾವಣೆ ಮಾಡಿದಾಗ ಈ ಬಡಾವಣೆಯ 350-75 ಸೈಟಿಗೆ ಅನುಕೂಲಕರವಾಗಿ ಒಂದು STP ಅಂತ ನಾವೇ ಸೆಪ್ರೇಟಾಗಿ ನಮ್ಮ ಸಂಘದಿಂದ ಮಾಡಿಕೊಂಡಿದ್ದು ನಮಗೆ ಸಲುವಾಗಿ ಅದು ಸಾಕಾಗ್ತಾಯಿತ್ತು. ತದನಂತರ ಇತ್ತೀಚೆಗೆ ಗಿರಿದರ್ಶಿನಿ ಬಡಾವಣೆ, ನಂದಿನಿ ಬಡಾವಣೆ ಅವರು ಎಲ್ಲರೂ ಸೇರಿಕೊಂಡು ಆ ಎಲ್ಲ UGDಗಳನ್ನು ನಮ್ಮ UGDಗೆ ಕನೆಕ್ಟ್ ಮಾಡಿದಾಗ ಅದೇನಾಯಿತು, ಆ STP ಒಡೆದೋಯ್ತು, ಫೋರ್ಸ್ ಜಾಸ್ತಿ ಆಯಿತು. ಈಗ ಎಲ್ಲ UGD ನೀರೆಲ್ಲವೂ ಇಲ್ಲಿ ಒಂದು ಅಂಕನಕಟ್ಟೆ ಅಂತ ನಾವು ಹಿಂದುಗಡೆ ಕಾಣ್ತಾ ಇದೆಯಲ್ಲ, ಈ ಸಾರ್ವಜನಿಕ ಉಪಯೋಗದ ಕೆರೆಗೆ ಹೋಗ್ತಾ ಇದೆ.
ಇದು ಯು ಜಿ ಡಿ ಪ್ರಾಬ್ಲಮ್ಮು. ಈ ಯು ಜಿ ಡಿ ಮಾಡುವಾಗ ನಂದಿನಿ ಬಡಾವಣೆಯವರು ಇಲ್ಲಿಗೆ ಯು ಜಿ ಡಿ ಮಾಡುವಾಗ ಮಾದೇಗೌಡ ಅಂತ ಒಬ್ಬ ಮೆಂಬರು ಎಲ್ಲ ಬಂದು ನಿಂತ್ಕೊಂಡು ಮಾಡುವಾಗ ನಾನು ಬೇಡ ಅಂತ ತಡೆದಾಗ ದೊಡ್ಡ ಗಲಾಟೆ ಆಯಿತು. ನನ್ನ ಜೊತೆಗೆ ಅವರೆಲ್ಲ ಜಗಳ ಮಾಡ್ಕೊಂಡು ನಮ್ಮನ್ನೆಲ್ಲ ಬಾಯಿ ಬಂದಂಗೆ ಬೈದು ಹೋದರು. ಆಮೇಲೆ ಜಿ ಟಿ ದೇವೇಗೌಡರ ಮಗ ಹರೀಶ ಬಂದು ಅಂಕಲ್ ನಾನು ಅಲ್ಲಿವರೆಗೆ ಮಾಡಿಸ್ಬಿಡ್ತೀನಿ ಅಂಥೇಳಿ ಎಕ್ಸ್ಟೆಂಡ್ ಮಾಡಿಸ್ತೀನಿ, ಇಲ್ಲೇನು ಹೋಗೋಕ್ಕೆ ಬಿಡೋದಿಲ್ಲ, ಹೊರಗಡೆ ಮಾಡಿಸ್ತೀನಿ ಅಂಥೇಳಿ ಅಲ್ಲೊಂದು ಕಡೆ ಪೂಜೆ ಮಾಡಿದ್ರು ನಮ್ಮನ್ನೂ ಕರ್ಕೊಂಡೋಗಿ. ಬಟ್ ಆ ಕೆಲಸ ಯಾವುದೂ ಆಗಲಿಲ್ಲ. ಕಸ ವಿಲೇವಾರಿ ಇಲ್ಲ. ಇಲ್ಲೆಲ್ಲ ಸಾರ್ವಜನಿಕರು ಎಷ್ಟು ಹೇಳಿದ್ರು ಕೇಳಲ್ಲ. ಪೊಲೀಸ್ನವ್ರಿಗೆ ಹೇಳಿದ್ರು ಅವರು ಕಂಟ್ರೋಲ್ ಮಾಡಲಿಲ್ಲ. ರಮ್ನಳ್ಳಿಯವ್ರು ಯಾರೂ ಕಂಟ್ರೋಲ್ ಮಾಡಲಿಲ್ಲ. ದಿನ ಜನ ಕಸ ಹಾಕ್ತಾರೆ, ವಾಸನೆ ಆಗುತ್ತೆ, ಬೆಂಕಿ ಹಾಕ್ತಾರೆ. ಇದು ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ. ಒಂದು 2-3 ಮನೆಗೆ ಒಂದು 10-15 ಮನೆಗಳಿಗೆ ಬದುಕಲಿಕ್ಕೆ ಅಸಾಧ್ಯವಾದಂತಹ ವಾತಾವರಣ ನಿರ್ಮಾಣ ಆಗಿದೆ.